ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಶ್ರೀ ಗುರುಭ್ಯೋ ನಮಃ. ಹದಿನೆಂಟು ಸಾವಿರ ಶ್ಲೋಕಗಳನ್ನು ಒಳಗೊಂಡ ಭಾಗವತ. ಇದರ ಪಾರಾಯಣವೋ ಅಧ್ಯಯನವೋ ತುಂಬ ಕಷ್ಟ ಸಾಧ್ಯ ಅಂತ ಆದಾಗ ಜಯತೀರ್ಥರು ಅವರ ಪೂರ್ವಾಶ್ರಮದ ಹೆಸರು, ಉತ್ತರಾಶ್ರಮದ ಹೆಸರು ಅಡವಿರಾಯರು ಅಂತಲೂ ಕರೆಯುತ್ತಾರೆ. ವಿಷ್ಣು ತೀರ್ಥರು ಎನ್ನುವ ಶಬ್ದದಿಂದಲೂ ಅವರನ್ನು ಕರೆಯುತ್ತಾರೆ. ಪ್ರಾಯಶಃ ಮಾನವ ಜನಾಂಗದ ಸಾತ್ವಿಕರ ಬಗ್ಗೆ ತುಂಬ ಕಾಳಜಿ ಉಳ್ಳವರಾಗಿ ಆ ಭಾಗವತದಲ್ಲಿ ಯಾವುದು ನಮಗೆ ತುಂಬ ಅಗತ್ಯ, ಎಲ್ಲವೂ ಅಗತ್ಯನೇ. ಒಂದು ಕಡೆ ಹೀಗೆ ಒಂಚೂರು ಅಗತ್ಯದ ಭಾಗ ತೆಗೆಯುವುದು ಅಂತ ಮಾಡಿದರೆ ನಾವು ಎಲ್ಲ ಪುಸ್ತಕಗಳನ್ನು ಅವರ ಮುಂದೆ ಇಟ್ಟು ಇದರಲ್ಲಿಯೂ ಸಾರ ಯಾವುದು ತೆಗೀರಿ, ಇದರಲ್ಲಿಯೂ ಸಾರ ಯಾವುದು ತೆಗೀರಿ ಅಂತ ಕೇಳುವ ಹಂತ ನಮ್ಮದು. ಆದರೂ ನಮ್ಮ ಮೇಲಿನ ಕರುಣೆಯಿಂದ ಇದರ 17 ಪುರಾಣಗಳ ಬಗ್ಗೆ ಅದರ ಸ್ಪರ್ಶಕ್ಕೂ ಹೋಗದೆ 18ನೆಯ ಭಾಗವತ ಎನ್ನುವ ಪುರಾಣದಲ್ಲಿ ನಮ್ಮ ಜೀವನಕ್ಕೆ ಅತೀ ಅಗತ್ಯವಾಗಿ ಇಲ್ಲಿ ಸಾಧನೆ ಅಲ್ಲಿ ಮೋಕ್ಷ, ಇದಕ್ಕೆ ಎರಡಕ್ಕೂ ಅನುಗುಣವಾಗುವಂತೆ ಭಾಗವತದ ಕೆಲವು ಶ್ಲೋಕಗಳನ್ನು ತಾನು ತೆಗೆದು ಭಾಗವತ ಸಾರ, ಅದ ನಂತರ ಹೋಗಿ ಭಾಗವತ ಸಾರ ಉದ್ಧಾರ, ಭಾಗವತದಲ್ಲಿ ಇರತಕ್ಕಂಥ ಸಾರಗಳ ಉದ್ಧಾರ ಮಾಡಿದ್ದು. ಉದ್ಧಾರ ಅಂತ ಹೆಸರು ಯಾಕೆ ಬಂತು ಅಂತಂದ್ರೆ ನಮ್ಮನ್ನೆಲ್ಲ ಉದ್ಧಾರ ಮಾಡುವುದಕ್ಕೋಸ್ಕರ ಮಾಡಿದ್ದಾದ್ರಿಂದ ಭಾಗವತದಿಂದ ಉದ್ಧಾರ ಸಾಧ್ಯ ಆಗೋದಿಲ್ಲ. ಕೊನೆಗೆ ಇದನ್ನು ಓದು, ಇದರಿಂದೂ ಕೂಡ ಭಾಗವತದಿಂದ ಎಷ್ಟು ಉದ್ಧಾರ ಆಗಬೇಕು ಅಷ್ಟೇ ಉದ್ಧಾರ ಇದರಿಂದಲೂ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಈ ಗ್ರಂಥಕ್ಕೆ ಭಾಗವತ ಸಾರೋದ್ಧಾರ ಅಂಥೇಳಿ ನಂತರದಲ್ಲಿ ಹೆಸರು ಬಂದಿದೆ. ಅದರಲ್ಲಿ ಆರಂಭದ ಶ್ಲೋಕ, ಆ ಶ್ಲೋಕವನ್ನು ಹೇಳುವ ಮೂಲಕನೇ ನಮಗೆ ಗೊತ್ತಾಗುತ್ತೆ ದೇವರನ್ನು ಯಾವ ಹಂತದಲ್ಲಿ ಇಟ್ಟು ಉಪಾಸನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಕೊಂಡು. ಯಾವ ಹಂತದಲ್ಲಿ ಇಟ್ಟಿದ್ದಾರೆ? ಭಾರೀ ಎತ್ತರದಲ್ಲಿ ಅಂತ ಇಟ್ಟಿಲ್ಲ. ಯಾಕೆ? ಬಹಳ ಎತ್ತರದಲ್ಲಿ ಅಂತ ಇಟ್ಟರೆ ನಮಗೆ ಎಟಕೋಲ್ಲ. ದೇವರು ಇರುವುದೇ ನಮಗೆ ಎಟಕುವುದಕ್ಕೋಸ್ಕರ, ನಮಗೆ ಸಿಗಬೇಕೆನ್ನುವ ಉದ್ದೇಶದಿಂದಲೇ ದೇವರು ಇರುವುದು. ಹಾಗಿರುವಾಗ ಅಂತಹ ದೇವರನ್ನು ಅಷ್ಟು ಎತ್ತರದಲ್ಲಿಟ್ಟರೆ ಅದಕ್ಕೋಸ್ಕರ ತನ್ನ ಆರಂಭದ ಶ್ಲೋಕದಲ್ಲೇ ಒಂದೇ ಒಂದು ಶಬ್ದದಿಂದಲೇ ಅಡವಿರಾಯರು ಹೇಳ್ತಾರೆ ದೇವರು ನನ್ನ ಜೊತೆ ಹೇಗೆ ಇದ್ದಾನೆ ಎನ್ನುವುದನ್ನು ತಿಳಿಸಿಕೊಡ್ತಾರೆ. ಏನದು ಶಬ್ದ? ನಮಗೆಲ್ಲ ಗೊತ್ತಿರುವ ಆರಂಭದ ಶ್ಲೋಕ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಅಂತ ಆರಂಭ ತಾನೆ. ನಮಃ ಅಂದರೆ ಗೊತ್ತು, ನಮಸ್ಕಾರ ಅಂತ. ಪರಸ್ಮೈ ಅಂದ್ರೂ ಗೊತ್ತು. ಯಾಕೆ? ಸತ್ಯಂ ಪರಂ ಧೀಮಹಿ ಎಂಬಲ್ಲಿ ಪರ ಎನ್ನತಕ್ಕಂಥ ಶಬ್ದ ಉಂಟು. ಪರ ಅಂದರೆ ಅಪರ ಅಲ್ಲ, ಪರ. ನಮ್ಮನ್ನೆಲ್ಲ ಪರ ಅಂತ ಕರೆಯೋದು, ಅವನನ್ನು ಒಬ್ಬನನ್ನು ಪರ ಅಂತ ಕರೆಯೋದು. ಆದ್ದರಿಂದ ಆ ಪರ ಅಂದರೆ ಏನು ಅಂತ ಗೊತ್ತು. ಆದರೆ ಇಲ್ಲಿ ಆ ಪರಸ್ಮೈ ಎನ್ನುವ ಒಂದೇ ಒಂದು ಶಬ್ದದಿಂದ ಗೊತ್ತಾಗುತ್ತೆ ಅಂತ. ಚೂರು ಅಂದರೆ ಅವರು ವ್ಯಾಕರಣವನ್ನು ಕೂಡ ಎಷ್ಟು ಇದರೊಳಗೆ ಸೇರಿಸಿದ್ದಾರೆ ಅಂತ. ಅಡವಿರಾಯರು ವ್ಯಾಕರಣವನ್ನೂ ಕೂಡ ಎಷ್ಟು ಇದರೊಳಗೆ ಸೇರಿಸಿದ್ದಾರೆ ಎನ್ನುವುದು ಇದರಿಂದ ಗೊತ್ತಾಗುತ್ತೆ ಅಂತ. ಏನು? ಪರಾಯ ಅಂತ ಒಂದು, ಪರಸ್ಮೈ ಅಂತ ಒಂದು. ಪರಾಯ ಪೃಥಿವ್ಯಾತ್ಮನೆ ಧರಾಯೇ ಮಹ ಪರಾಯ ಬಾತ್ಮೆ ವರುಣಾಯ ಮಲ್ಲಿ ಪರಾಯ 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 ಅಂತ ಉಂಟು. ಏನದು ಪರಾಯ ಅಂದರೆ ಸರ್ವೋತ್ತಮನಾದ ಭಗವಂತನಿಗೋಸ್ಕರ ಅಂತ ಅದರ ಅರ್ಥ. ಇಲ್ಲಿ ಏನು ಪ್ರಯೋಗ ಮಾಡಿದ್ರು? ಪರಸ್ಮೈ ಅಂತ ಪ್ರಯೋಗ ಮಾಡಿದ್ರು. ಇಷ್ಟರಿಂದಲೇ ಗೊತ್ತಾಯಿತು ದೇವರು ತನ್ನ ಹಂತದಲ್ಲಿ ಇಟ್ಟುಕೊಂಡಿದ್ದಾರೆ ಅಂತ. ಯಾಕೆ ಅಂತಂದರೆ ಅದನ್ನು ಇನ್ನೂ ಒಂಚೂರು ಹೇಳೋದು ಅಂತಾದರೆ ಪರ ಶಬ್ದ, ಪರಸ್ಮೈ ಶಬ್ದ, ಸಹಸ್ರನಾಮ ನಾವು ಹೇಳ್ತೇವೆ, ನಾಮಾವಳಿಯನ್ನು ಹೇಳ್ತೇವೆ. ನಾಮಾವಳಿ ಅಂತಂದರೆ ಒಂದೊಂದು ಶಬ್ದದ ಜೊತೆಗೆ ನಮಃ ನಮಃ ಅಂತ ಸೇರಿಸಿಕೊಂಡು
ಆರಂಭ ಹೇಗೆ ಮಾಡ್ತೇವೆ? ಕೆಲವರು ಹೇಗೆ ಆರಂಭ ಮಾಡ್ತಾರೆ? ವಿಶ್ವಾಯ ನಮಃ ಅಂತ ಆರಂಭ ಮಾಡ್ತಾರೆ. ಇನ್ನು ಕೆಲವರು ಹೇಗೆ ಆರಂಭ ಮಾಡ್ತಾರೆ? ವಿಶ್ವಸ್ಮೈ ಅಂತ ಆರಂಭ ಮಾಡ್ತಾರೆ. ನಿಜವಾಗಿ ಅವನನ್ನು ಎತ್ತರದ ನೀವು ಕೂಡಿಸುವುದು ಅಂತಾದ್ರೆ ವಿಶ್ವಾಯ ನಮಃ ಅಂತ, ನಮ್ಮ ಜೊತೆಗೆ ಸೇರಿಸಿದ್ರೆ ವಿಶ್ವಸ್ಮೈ ನಮಃ ಅಂತ. ಇಷ್ಟು ವ್ಯತ್ಯಾಸವನ್ನು ಹಿರಿಯರು ಹೇಳಿದ್ರು. ಆ ವ್ಯತ್ಯಾಸವನ್ನು ಇದರಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಪರಸ್ಮೈ ಅಂತ ಒಂದು ಹೇಳಿದ್ರಿಂದ ಏನಾಯ್ತು? ಅದು ಸರ್ವನಾಮ ಶಬ್ದ ಆಯ್ತು ಅಂತ, ಸರ್ವನಾಮ ಆಯ್ತು ಅಂತ, ಎಲ್ಲರಿಗೂ ಹೆಸರಾಯ್ತು ಅಂತ. ಯಾವ್ದ್ರಿಂದ? ಪರಸ್ಮೈ ಅಂತ ಒಂದು ಹೇಳಿದ್ದರಿಂದ ಪರ ಎನ್ನತಕ್ಕಂಥ ಶಬ್ದ ಎಲ್ಲರಿಗೂ ಸಂಬಂಧಪಟ್ಟದ್ದು. ಪರಾಯ ಅಂತಂದ್ರೆ ಮಾತ್ರ ಒಬ್ಬನಿಗೆ ಮಾತ್ರ ಮೀಸಲು. ಅದರಿಂದ ಅಡವಿರಾಯರು ದೇವರನ್ನು ಪರಾಯ ಅಂತ ಕರೆಯದೆ, ಯಾಕೆ ಪರಾಯ ಅಂತ ಕರೆದು ಬಿಟ್ರೆ ಅವ ಅಂದು ಬಿಡ್ತಾನೆ, ನಾನು ಬೇರೆ ಅಲ್ವಾ, ನಿನ್ನವ ಅಲ್ಲ ಅಲ್ವಾ ದೇವರಂತಾನೆ. ಆ ಪರಾಯ ಅನ್ನತಕ್ಕ ಒಂದು ಶಬ್ದವನ್ನು ಕೇಳಿಸಿಕೊಂಡೆ ದೇವರಂತಾನೆ, ನಾನು ನಿನ್ನವ ಅಲ್ಲ ಅಲ್ವಾ, ನಾನು ಬೇರೆ ಅಲ್ವಾ, ಅದಕ್ಕೆ ಬೇರೆ ದೇವತೆ. ತಕ್ಷಣ ಏನು ಮಾಡಿದ್ರು? ಪರಸ್ಮೈ ಅಂತ ಅಂದ್ಬಿಟ್ರೆ. ಅವಾಗ ಏನಾಯ್ತು? ಸರ್ವರಿಗೂ ಆಗುವ ನಾಮ ಸರ್ವನಾಮ. ಆ ಶಬ್ದದಿಂದ ಪರಸ್ಮೈ ಅಂತ ದೇವರು ಕರೆದ್ರು. ಅವಾಗ ದೇವರಂತ ಸರಿ, ನಿನ್ನ ಗುಂಪಿನಲ್ಲೇ ನಾನು ಸೇರ್ತೇನೆ ಅಂತ. ಹಾಗೆ ದೇವರನ್ನು ತನ್ನ ಗುಂಪಿನ ಒಳಗೆ ಸೇರಿಸಿಕೊಂಡು ಆ ದೇವರ ಜೊತೆ ಭಾಗವತದ ಮೂಲಕ ವ್ಯವಹಾರ ಮಾಡಿದವರೇ ವಿಷ್ಣು ತೀರ್ಥರು ಅಂತ. ವಿಷ್ಣು ತೀರ್ಥರು ಅಂತಂದಾಗ ನಮಗೆಲ್ಲ ತಟ್ಟನೆ ನೆನಪಾಗೋದು ಒಂದು ಆಚಾರ್ಯ ಮಧ್ವರ ಪೂರ್ವಾಶ್ರಮದ ತಮ್ಮ, ಸ್ವಾತಿ ಮಠದ ಮೂಲ ಪುರುಷರು ಹೌದು, ಸುಬ್ರಹ್ಮಣ್ಯ ಮಠದ ಮೂಲ ಪುರುಷರು ಹೌದು, ಅವರ ನೆನಪಾಗುತ್ತೆ. ಅದೇ ಹೆಸರು ಇವರು ಇಟ್ಟುಕೊಂಡಿದ್ದಾರೆ ಅಂತಂದ್ರೆ, ಒಂದು ಬದಿ ಸ್ವಯಂ ಇವರು ಜಯತೀರ್ಥರು, ಅದರಿಂದ ಆರಂಭದಲ್ಲೇ ತಾಕತ್ತು ಅಷ್ಟು ಇತ್ತು, ಸಾಲದಕ್ಕೆ ಜಯತೀರ್ಥರ ಸನ್ನಿಧಾನನೂ ಸೇರಿತು. ಈಚೆ ಬದಿಯಲ್ಲಿ ಪೂರ್ವಾಶ್ರಮದ ತಮ್ಮಂದಿರದ ವಿಷ್ಣು ತೀರ್ಥರು ಸನ್ನಿಧಾನ ಸೇರಿತು. ಒಟ್ಟಿಗೆ ತ್ರಿವೇಣಿ ಸಂಗಮ ಅಂತ ಹೇಳಿಕೊಂಡು, ಸಂಗಮದಲ್ಲಿ ಸ್ನಾನ ಮಾಡಲಿಕ್ಕೆ ಪ್ರಯಾಗಕ್ಕೆ ಹೋಗಬೇಡಿ, ಈ ಒಂದು ಪುಸ್ತಕ ಹಿಡ್ಕೊಂಡು ಪ್ರತಿ ದಿವಸ ಪಾರಾಯಣ ಮಾಡಿದರೆ ಸಾಕು, ತ್ರಿವೇಣಿ ಸಂಗಮ ಆಗುತ್ತೆ ಅಂತ ಎನ್ನುವ ದೃಷ್ಟಿಯಲ್ಲಿ ಇವರು ಉತ್ತರಾಶ್ರಮದಲ್ಲಿ ವಿಷ್ಣು ತೀರ್ಥ ಎನ್ನತಕ್ಕಂಥ ಹೆಸರನ್ನು ತಾನು ಇಟ್ಟುಕೊಂಡು ಅದಕ್ಕೆ ಸರಿಯಾಗಿ ವಿಷ್ಣುವಿಗೆ ಸಂಬಂಧಪಟ್ಟ ತೀರ್ಥವನ್ನು ನಮಗೆಲ್ಲ ಕೊಡು. ತೀರ್ಥ ಅಂದರೆ ಶಾಸ್ತ್ರ, ವಿಷ್ಣುವಿಗೆ ಸಂಬಂಧಪಟ್ಟ ಶಾಸ್ತ್ರವನ್ನು ನಮಗೆಲ್ಲ ಕೊಡಲಿಕ್ಕೆ ತೊಡಗಿದ್ದಾರೆ. ನಮಃ ಪರಸ್ಮೈ. ಆದ್ರಿಂದ ಅದೊಂದು ಅನುಸಂಧಾನ ಇಟ್ಟುಕೊಂಡು ಈ ಶ್ಲೋಕ ನಾವು ಪಠನ ಮಾಡಿಬಿಟ್ರೆ ಆವಾಗ ದೇವರು ನಮ್ಮ ಜೊತೆಗೆ ನಿಲ್ತಾನೆ. ಹೇಗೆ ಅರ್ಜುನ ಒಂದು ಸಂದರ್ಭದಲ್ಲಿ ಕೃಷ್ಣನಿಗೆ ಹೇಳಿದ್ದುಂಟು, ಸಖ ಅಂತ ಹೇಳಿಕೊಂಡು ಕೃಷ್ಣನ ಸಂಬೋಧನೆ ಮಾಡಿದ್ದುಂಟಂತೆ. ಯಾಕೆ? ಅರ್ಜುನನ ಹೆಗಲಿಗೆ ಕೈ ಹಾಕೊಂಡು ಕೃಷ್ಣ ಆಚೆ ಈಚೆ ಓಡಾಡ್ತಾ ಇದ್ದ. ಅದೇ ರೀತಿಯಲ್ಲಿ ದೇವರು ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮ ಹೆಗಲಿಗೆ ಕೈ ಹಾಕಿಕೊಂಡು ದೇವರು ನಮ್ಮ ಒಡನಾಟದಲ್ಲಿ ಇರಬೇಕು ಎನ್ನುವುದು ನಮಗೆ ಅನುಭವಕ್ಕೆ ಬರಬೇಕು ಅಂತಾದ್ರೆ ನಮ ಪರಸ್ಮೈ ಪುರುಷಾಯ ಭೂಯಸೆ ಅಂತಂದ್ರೆ ಒಂದೊಂದು ಶಬ್ದಕ್ಕೂ ಕೂಡ ಎಷ್ಟು ಮಹತ್ವ ಉಂಟು ಅಂತ ನಮ್ಗೆ ಇದರ ತಾತ್ಪರ್ಯ ಅಭಿಪ್ರಾಯ ಇದೆಲ್ಲ ನಮ್ಗೆ ಗೊತ್ತು. ಆದರೆ ಶಬ್ದಕ್ಕೂ ಅರ್ಥವನ್ನು ಅವರು ಅನುಸಂಧಾನ ಮಾಡಿಕೊಂಡು ನಮ್ಮ ಮನೆಯಲ್ಲೇ ನಮ್ಮವರು ನಮ್ಮ ಒಡನಾಟದಲ್ಲಿ ಇರಬೇಕು ಅಂತ ಆಸೆ ಇರುತ್ತಾ? ಭಾಗವತ ಸಾಗೋದಾರದ ಉದ್ದೇಶನೂ ಅದೇ ಇರುತ್ತೆ. ಒಂದು ರೀತಿಯಲ್ಲಿ ಮನೆ ಚೆನ್ನಾಗಿತ್ತು ಅಂತಂದ್ರೆ ಮನ ಚೆನ್ನಾಗಿರುತ್ತೆ, ಮನ ಚೆನ್ನಾಗಿ ಆಯ್ತು ಅಂತಂದು ಬಿಟ್ಟರೆ ಮತ್ತೆ ಆ ಮನೆಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಮನೆಯ ವಾತಾವರಣ ಚೆನ್ನಾಗಿಡುವುದಕ್ಕೋಸ್ಕರ ನಮ ಪರಸ್ಮೈ ಅನ್ನತಕ್ಕಂಥ ಶಬ್ದದಿಂದ ಯಾರಿವ ಪರಸ್ಮೈ ಅಂತ ಆಗಬಹುದು. ಪರಸ್ಮೈ ಅನ್ನತಕ್ಕಂಥ ಶಬ್ದ ಪ್ರಯೋಗ ಮಾಡುವ ಅಡವ್ಯಾಚಾರ್ಯರು ಹೇಳ್ತಾರೆ, ಪರಸ್ಮೈ ಅಂತ ಶಬ್ದ ಪ್ರಯೋಗ ಮಾಡುವ ಮೂಲಕ ದೇವರು ನಮ್ಮ ಒಡನಾಟದಲ್ಲಿ ಇಟ್ಟುಕೊಂಡೇ ಸರಿ. ಮಾತ್ರ ಅಷ್ಟಕ್ಕೀಲಿ ನಿಲ್ಲಿಸಬೇಡ, ನಮ್ಮಕ್ಕಿಂತ ದೊಡ್ಡವನಾಗಿ ನಮ್ಮ ಒಡನಾಟದಲ್ಲಿದ್ದಾನೆ ಅಂತ ತಿಳಿಸಿ. ಬರೇ ಒಡನಾಟದಲ್ಲೇ ಇದ್ದಾನೆ ಇಷ್ಟೇ ತಿಳ್ಕೊಂಡು ಬಿಟ್ಟರೆ ನಾವು ಸಂಸಾರಿಗಳು, ನಮ್ಮ ಒಡನಾಟದ ಅವನನ್ನಿಟ್ಟೆವು, ಅವನನ್ನು ಸಂಸಾರಿಯಿಂದ ಮಾಡಿದೆವು, ನಾಳೆ ಅಂತಾನೆ ನೀನು ಸಂಸಾರಿಯಾಗಿ ಇವರು ತಂದು ಬಿಡ್ತಾನೆ. ಅದಕ್ಕೆ ಏನಂತಕ್ಕಂಥಲ್ಲೇ ಪುರುಷಾಯ ಒಡನಾಟದಲ್ಲಿದ್ದಾನೆ, ಪ್ರತಿಯೊಬ್ಬ ವ್ಯಕ್ತಿಯ ಹೃದಯದಲ್ಲಿ ಶಯನ ಮಾಡಿಕೊಂಡಿದ್ದಾನೆ. ಪುರುಷ ಶಬ್ದದ ಅರ್ಥ ಅಷ್ಟೇ ತಾನೆ, ಪುರಿಷೇತೆ ಇತಿ ಪುರುಷ. ನಮ್ಮೆಲ್ಲರ ಪುರಿ ಪಟ್ಟಣದಲ್ಲಿ ನಮ್ಮೆಲ್ಲರ ದೇಹವೆಂಬ ಏಕಾದಶ ಬಾಗಿಲುಗಳಿಂದ ಕೂಡಿರತಕ್ಕಂತಹ ಅಥವಾ 9 ಬಾಗಿಲುಗಳಿಂದ ಕೂಡಿರತಕ್ಕಂತಹ ಈ ಶರೀರದಲ್ಲಿ ಅವ ಮಲಗಿಕೊಂಡಿದ್ದಾನೆ. ಮಲಗಿಕೊಂಡಿದ್ದಾನೆ ಅಂತ ಹೇಳುವಾಗ ಶಕಾರ ಯಾವುದು ಗೊತ್ತಾ? ಯಾವ ಶಕಾರ? ಶಂಕರ ಶಕಾರ. ಶಯನ ಅಲ್ಲಿ ಯಾವ ಶಕಾರ ಬರೀತೇವೆ? ಶಂಕರ ಶಕಾರ ಬರೀತೇವೆ. ಇಲ್ಲಿ ಯಾವ ಶಕಾರ ಉಂಟು? ಇಲ್ಲಿ ವಿಷ್ಣು ಶಕಾರ ಉಂಟು, ಶಂಕರ ಶಕಾರ ಅಲ್ಲ. ಅಂದ್ರೆ ಏನರ್ಥ? ನಿಮ್ಮೆಲ್ಲರ ದೇಹದಲ್ಲಿ ಅವ ಮಲಗಿಕೊಂಡು ಇದ್ರೂ ಕೂಡ
ತನ್ನತನವನ್ನು ಬಿಟ್ಟು ಕೊಡೋಲ್ಲ. ನಾವು ಮಲಗಿದೆವು ಅಂತಂದ್ರೆ ನಮ್ಮ ಸ್ವರೂಪವೂ ನಮ್ಮಲ್ಲಿ ಎಲ್ಲ ಪೂರಾ ಎಲ್ಲ ಬಿಟ್ಟೇ ನಾವು ಮಲಗಬಹುದು. ಆದರೆ ನಮ್ಮ ನಿದ್ದೆ ಹೇಗಿರಬೇಕು ಅಂತಂದ್ರೆ ಯೋಗ ನಿದ್ರೆ ಆಗಿರ್ಬೇಕು. ಆದ್ರೆ ಎಚ್ಚರಿಕೆಯೂ ಅಲ್ಲ, ಈಚೆ ನಿದ್ದೆಯೂ ಅಲ್ಲ, ಆ ಹಂತದಲ್ಲಿ ಇರಬೇಕೆನ್ನುವುದಕ್ಕೋಸ್ಕರ ಪೂರ್ಣ ಅಂತೇಳಿ ಶಕಾರವನ್ನು ಷಡ್ಗುಣದ ಶಕಾರವನ್ನು ಹಾಕಿದ್ದಾರೆ. ತದಾದ ನಮಃ ಪರಸ್ಮೈ ಪುರುಷಾಯ ಸಾಲದ್ದಕ್ಕೆ ಮತ್ತು ಪರ ಏನು ಭೂಯಸೆ ಅಂತ. ಭೂಯಸ್ ಅಂತ ಅರ್ಥ ಬಹಳ ದೊಡ್ಡವ ಅಂತ ಅರ್ಥ. ದೊಡ್ಡವ ಅಂತ ಭೀತಿ ಸಹಿತವಾದ ಪ್ರೀತಿ ಇದ್ದಾಗ ಮಾತ್ರ ನಮ್ಮ ಮಕ್ಕಳ ಏಳಿಗೆ ಆಗುತ್ತೆ. ಬರೇ ಪ್ರೀತಿ ಅಂತ ಮಾಡಿಕೊಂಡು ಹೋದೆ ಹೋದಾದ್ರೆ ಮಕ್ಕಳು ಹಾಳಾಗುತ್ತಾರೆ. ಏನಿರಬೇಕು? ಭೀತಿ ಕುಡಿಸು ಪ್ರೀತಿ ಎರಡಿದ್ದಾಗ ಮಕ್ಕಳ ಏಳಿಗೆ ಚೆನ್ನಾಗಿ ಆಗುತ್ತೆ. ಅದೇ ರೀತಿಯಲ್ಲಿ ದೇವರ ದೊಡ್ಡತನ ತಿಳ್ಕೊಂಡು ದೇವರು ನಮ್ಮ ಒಡನಾಟದಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು. ಅದನ್ನು ಆರಂಭದ ಶ್ಲೋಕದಲ್ಲೇ ನಮಗೆ ಇವರು ಅಡವಿರಾಯರು ವಿಷ್ಣು ತೀರ್ಥರು ಕೊಡ್ತಾ ಇದ್ದಾರೆ. ನಮ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವ ಸ್ಥಾನ ನಿರೋಧ ಲೀಲಯ. ಲೀಲಯ ಏನು? ಗೃಹೀತ ಶಕ್ತಿ ತ್ರಿತಯ. ಮೂರು ಶಕ್ತಿ: ಜ್ಞಾನ, ಇಚ್ಛಾ, ಪ್ರಯತ್ನ. ಪ್ರಳಯ ಕಾಲ ಮುಗೀತಾ ಬಂತು ಅಂತಂದಾಗ ತನ್ನ ಜ್ಞಾನವನ್ನು ಪ್ರಕಟಗೊಳಿಸಿದ ಅಷ್ಟೇ. ಮತ್ತೆ ಜ್ಞಾನ ಸಂಪಾದನೆ ಮಾಡಿದ ಸಂಪಾದನೆ ಮೊದಲು ಇರಲಿಲ್ಲ ಅಂತಾಗುತ್ತೆ, ಪ್ರಕಟಗೊಳಿಸಿದ. ಹಾಗೆ ಇಚ್ಛಾಶಕ್ತಿಯನ್ನು ಪ್ರಕಟಗೊಳಿಸಿದ, ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಿದ. ಯಾವುದಕ್ಕೆ? ಸತ್ ಉದ್ಭವ ಸ್ಥಾನ ನಿರೋಧ. ಉದ್ಭವ ಗೊತ್ತು, ಸ್ಥಾನ ಗೊತ್ತು, ನಿರೋಧ ನಿರೋಧ ಅಂದರೆ ಸಂಹಾರ. ಉದ್ಭವ ಅಂದರೆ ಸೃಷ್ಟಿ, ಸ್ಥಾನ ಅಂದರೆ ಸ್ಥಿತಿ. ಇದನ್ನು ಹೇಗೆ? ಲೀಲೆಯ, ತುಂಬಾ ಲೀಲೆಯಿಂದ. ಏನು ಸಮಸ್ಯೆನೂ ಇಲ್ಲ. ಯಾರನ್ನು ಯಾವಾಗ ಹೇಗೆ ಎಷ್ಟೊತ್ತಿಗೆ ಎಷ್ಟು ದಿವಸ ಅವರನ್ನು ಭೂಮಿಯಲ್ಲಿ ಇಡಬೇಕು, ಯಾವಾಗ ಹಿಡ್ಕೊಂಡು ಹೋಗಬೇಕು, ಯಾವಾಗ ಸೃಷ್ಟಿ ಮಾಡಬೇಕು, ಹೇಗೆ ಸೃಷ್ಟಿ ಮಾಡಬೇಕು ಎನ್ನುವುದನ್ನೆಲ್ಲ ತುಂಬಾ ಲೀಲೆ. ಅವರದ್ದು ಇನ್ನೊಂದು ಧಾಟಿ, ನಾವೆಲ್ಲ ಹುಟ್ಟಿದ್ದಕ್ಕಲ್ಲೂ ಇಷ್ಟು ಒದ್ದಾಡಿ, ಹುಟ್ಟಿ ಇರುವುದಕ್ಕಲ್ಲೂ ನಾವು ಇಷ್ಟೆಲ್ಲ ಒದ್ದಾಡಿ. ಅದರಿಂದ ಅವರು ದೇವರಲ್ಲಿ ಕೇಳಿಕೊಳ್ತಾರೆ, ಸಜ್ಜನರ ದುಷ್ಟವನ್ನು ಏನು ಬೇಕಾದ್ರೂ ಹಾಕಿಕೊಳ್ಳಿ, ಅವರು ಹುಟ್ಟಲಿ ಸಾಯಲಿ ಏನು ಬೇಕಾದ್ರೂ ಮಾಡಿ, ನಮಗೆ ಸಂಬಂಧ ಇಲ್ಲ. ಸಜ್ಜನರ ಉದ್ಭವ ಸ್ಥಾನ. ಸ್ಥಾನ ಅಂದರೆ ಸ್ಥಿತಿ, ಉದ್ಭವ ಅಂದರೆ ಸೃಷ್ಟಿ. ಉದ್ಭವ ಸ್ಥಾನ ಸೃಷ್ಟಿ ಸ್ಥಿತಿಗಳಿಗೆ ಏನು ಮುಂದೆ? ನಿರೋಧ. ನಿರೋಧ ಅಂದರೆ ತಡೆ. ಯಾವುದಕ್ಕೆ ತಡೆ? ಸಜ್ಜನರ ಯಾವುದಕ್ಕೆ ತಡೆ? ಸೃಷ್ಟಿ ಸ್ಥಿತಿಗಳಿಗೇನೆ ತಡೆ ಕೊಡುವ. ಹುಟ್ಟಿದ್ದಕ್ಕಲ್ಲೂ ಹೀಗಾದದ್ದು, ಹುಟ್ಟಿದ ಮೇಲೆ ಇದ್ದದ್ದಕ್ಕೂ ಇಂಥ ಅವಸ್ಥೆಗಳು ನಮಗೆ ಬಂದದ್ದು. ಹುಟ್ಟಲೇ ಇಲ್ಲ ಅಂದರೆ, ನಮ್ಮ ಸ್ಥಿತಿಯೇ ಇಲ್ಲ ಅಂತಂದ್ಬಿಟ್ರೆ ಇಂಥ ಅವಸ್ಥೆಗಳು ಬರಲಿಕ್ಕೆ ಸಾಧ್ಯ ಉಂಟಾ? ಇದು ವ್ಯಾಸರ ಅಭಿಪ್ರಾಯ, ಅಡವಿರಾಯರ ಅಭಿಪ್ರಾಯ. ಅದನ್ನು ಕನಕದಾಸರು ನೇರವಾಗಿ ತನ್ನ ಹಾಡಲ್ಲೇ ಕೊಟ್ಟು ಬಿಟ್ರ ಏನು ಅಂತ, ಹುಟ್ಟಿಸಲೇ ಬೇಡ, ಹುಟ್ಟಿಸಿದಕ್ಕೆ ಪಾಲಿಸು. ಆದರೆ ಏನು ಅಭಿಪ್ರಾಯ? ಮಹಾರಾಜ ನಮ್ಮನ್ನು ಹುಟ್ಟಿಸಬೇಡ ಅಲ್ಲ, ಹುಟ್ಟಿಸಿ ಆಗಿದೆ ಅಲ್ವೋ, ಹುಟ್ಟಿಸಿದ್ದಕ್ಕೆ ಪಾಲಿಸು ಅಂದ್ರೆ ಅರ್ಥ ಎನ್ನ ಸೃಷ್ಟಿ ಸ್ಥಿತಿಗಳಿಗೆ ನಿರೋಧವನ್ನು ಕೊಡೋ ಅಂತ ಹೇಳಿಕೊಂಡು ದೇವರು. ನಮ್ಮಲ್ಲಿ ಏನೋ ಕಾರ್ಯಕ್ರಮ ಪಕ್ಕದ ಮನೆಯವರಿಗೆ ಹೇಳಿಲ್ಲ ನಾವು, ಯಾಕಂದ್ರೆ ನಮ್ಗೆ ಆಗುದಿಲ್ಲ, ಸಹಜ. ನಮಗೆ ಪಕ್ಕದ ಮನೆಯವ್ರದ್ದು ಆಗುದಿಲ್ಲ, ಸಹಜ. ಅವ್ರಿಗೆ ಹೇಳಿ ಆಗ ಅವ್ರಿಗೆ ಊಟಕ್ಕೆ ಬರಬೇಕು ಅಂತ ಆಸೆ, ಬಂದೇ ಬಿಟ್ಟು ಬಂದು ಏನೋ ಒಂದು ನೆಪ ಹೇಳಿಕೊಂಡು ಬಂದ್ಬಿಟ್ಟು. ಹೀಗೆ ನಮ್ಮ ಒಂದು ಕರು ತಪ್ಪಿಕೊಂಡು ಹೋಗಿದೆ, ನಿಮ್ಮಲ್ಲಿ ಏನಾದರೂ ಬಂದಿಲ್ಲ ಅಂತ ಕೇಳಿಕೊಂಡು ಬಂದ ಮೇಲೆ ನಮ್ಮ ಸಂಸ್ಕೃತಿ ಪ್ರಕಾರ ಊಟ ಹಾಕಲೇಬೇಕಲ್ಲ. ಅವಾಗ ಏನು ಬೇಕು? ಬಂದದ್ದಕ್ಕೆ ಊಟ ಮಾಡಿಬೋದು, ಇನ್ನು ಮುಂದೆ ಬರಬೇಕು. ಹಾಗರ್ಥ ಬರುತ್ತಲ್ಲ, ಬಂದದ್ದಕ್ಕೆ ಊಟ ಮಾಡಿ ಹೋಗುವುದಂದ್ರೆ ಅದರ ಅರ್ಥ ಪುನಃ ಪ್ರತ್ಯೇಕ ಹೇಳಬೇಕಾಗಿಲ್ಲ, ಇನ್ನು ಮುಂದೆ ಬರಬೇಡ ಅಂತ ಹೇಳಬೇಕಾಗಿಲ್ಲ, ಬಂದದ್ದಕ್ಕೆ ಊಟ ಮಾಡಿ. ಅದೇ ರೀತಿಯಲ್ಲಿ ಹುಟ್ಟಿಸಿದ್ದಕ್ಕೆ ಪಾಲಿಸು ಅಂದ್ರೆ ಅರ್ಥ ಇನ್ನು ಮುಂದೆ ಹುಟ್ಟಿಸಬೇಡ ಅಂತ. ಹಾಗಾದ್ರೆ ನಮ್ಮ ಸೃಷ್ಟಿ ಸ್ಥಿತಿಗಳಿಗೇನೆ ನಿರೋಧವನ್ನು ಭಗವಂತ ಕೊಡುವ, ತುಂಬಾ ಲೀಲೆಯಿಂದ ಕೊಡುವ ಎನ್ನುವುದನ್ನು ವಿಷ್ಣು ತೀರ್ಥರು ಮೊದಲಿನ ಶ್ಲೋಕದಲ್ಲೇ ನಮಗೆ. ಹಾಗಾದ್ರೆ
ಸಾರೋದ್ಧಾರದ ಪಾರಾಯಣದ ಉದ್ದೇಶ ಏನು ಅಂತಂದ್ರೆ ನನ್ನನ್ನು ಪುನಃ ಪುನಃ ಹುಟ್ಟಿಸುವಂತಲ್ಲ, ನನ್ನನ್ನು ಪುನಃ ಪುನಃ ಪಾಲಿಸುವಂತಲ್ಲ, ಹುಟ್ಟಿಸಿದ್ದಕ್ಕೆ ಎನ್ನನ್ನು ಪಾಲಿಸು. ಆದ್ರಿಂದ ಎಲ್ಲ ಸೃಷ್ಟಿ ಸ್ಥಿತಿಗಳಿಗೇನೆ ಲಯವನ್ನು ಲೀಲೆಯಿಂದ ಕೊಡತಕ್ಕಂತಹ ಭಗವನ್ ನಿನಗೆ ನಮಃ ನಮಸ್ಕಾರ ಅಂತ ಹೇಳಿಕೊಂಡು ಆರಂಭದ ಶ್ಲೋಕದಲ್ಲಿ ಮತ್ತೇನುಂಟು, ಜೀವರುಗಳ ಒಳಗೆ ಹೊರಗೆ ಅವ ಎಲ್ಲೋ ಇದ್ದಾನೆ. ನಾನು ಬೇಡಿದ್ರೆ ಅವನಿಗೆ ಕೇಳಿಸ್ತದೋ ಇಲ್ಲೋ, ಏನೋ ಬೇಡ್ತೇನೆ ಹೌದು ಎಂತ ಎನ್ನ ಸೃಷ್ಟಿ ಸ್ಥಿತಿಗಳಿಗೇನೆ ಲಯವನ್ನು ಕೊಡುವಂತ ಬೇಡ್ತೇನೆ ಹೌದು, ನನ್ನ ಬೇಡುವಿಕೆ ಅವನಿಗೆ ಕೇಳಿಸ್ತದೋ ಅಂತ ಪ್ರಶ್ನೆ ಬಂದ್ರೆ ತಕ್ಷಣದಲ್ಲೇ ಕೊಟ್ಟ ಉತ್ತರ ದೇಹಿನಾಂ ಅಂತಹ ಧ್ರುವಂ ಧ್ರುವಾಯ, ಅಂತಹ ದೇಹಿನಾಂ ಅಂತಹ ಧ್ರುವಾಯ. ಒಳಗೆ ಇದ್ದಾನೆ, ನಿನ್ನ ಜೊತೆಗೆ ಇರುವುದಲ್ಲ, ನಿನ್ನ ಒಳಗೆ ಇದ್ದಾನೆ. ಜೊತೆಗಿದ್ದವ ಎಷ್ಟೊತ್ತಿಗೆ ಹೋಗ್ತಾನೆ ಅಂತ ಹೇಳಲಿಕ್ಕೆ ಬರೋಲ್ಲ, ನಾವು ಹೋದಲ್ಲೆಲ್ಲ ಬರ್ತಾನೆ ಅಂತ ಹೇಳಲಿಕ್ಕೆ ಬರೋಲ್ಲ. ಆದ್ರೆ ನಮ್ಮ ಒಳಗೆ ಇದ್ದಾನೆ ಅಂತಂದ್ರೆ ನಾವು ಹೋದಲ್ಲೆಲ್ಲ ಬರಲೇಬೇಕಲ್ಲ. ಅದಕ್ಕೋಸ್ಕರ ಅಂದ್ರೆ ಅಷ್ಟು ಸೂಕ್ಷ್ಮವಾಗಿ ತನ್ನ ಗ್ರಂಥದಲ್ಲಿ ನಮಗೆ ಬೇಕಾದ್ದನ್ನು ತಿಳಿಸಿಕೊಡ್ತಾ ಇದ್ದಾರೆ. ದೇಹಿನಾಂ ಅಂತರ್ಧ್ರುವಾಯ, ಒಳಗಿರತಕ್ಕಂತಹ ಅನುಪಲಭ್ಯ ವರ್ತಮನೆ. ಓಹೋ, ಆದರೆ ಇಷ್ಟಿದ್ದಾನ, ನಮ್ಮ ಜೊತೆಗೆ ಇದ್ದಾನ, ಹಾಗಾದ್ರೆ ಮೋಕ್ಷ ಮಾರ್ಗ ಸುಲಭ. ಅನುಪಲಭ್ಯ ವರ್ತಮನೆ ಅಷ್ಟು ಸುಲಭ ಇಲ್ಲ. ಯಾವಾಗಲೂ ಕ್ರಮ ಹೇಗೆ ಅಂತಂದ್ರೆ ನಮ್ಮ ಜೊತೆಗೆ ನಿದ್ದವರದ್ದು ಪರಿಚಯನೇ ಆಗೋಲ್ಲ. ಅತಿ ಪರ್ಯಾಯ ಒಂದು, ಅತಿ ಪರ್ಯಾಯ ಅವಜ್ಞಾನ ಒಂದುಂಟು. ಕಣ್ಣರೆಪ್ಪೆ ನಮ್ಮ ಜೊತೆಗೇನೆ ಉಂಟಲ್ಲ, ಎಂದಾದ್ರೂ ಅದರ ಬಗ್ಗೆ ಗಮನ ಕೊಟ್ಟದ್ದುಂಟ, ಎಂದಾದ್ರೂ ನಾವು ನೋಡಿದ್ದುಂಟು, ಅದರ ಬಗ್ಗೆ ಆಧಾರ ಮಾಡಿದ್ದುಂಟ. ಕಣ್ಣರೆಪ್ಪೆ ಯಾಕೆ ಮಾಡಿಲ್ಲ, ನಮ್ಮ ಜೊತೆಗೆ ಉಂಟಲ್ವ ಅಂತ ಹೇಳಿಕೊಟ್ಟು. ಅದೇ ರೀತಿಯಲ್ಲಿ ಅಂದ್ರು ಅನುಪಲಭ್ಯ ವರ್ತಮನೆ, ನಮ್ಮ ಒಳಗೆ ಇದ್ದಾನೆ ಎಂದಾಕ್ಷಣಕ್ಕೆ ಮೋಕ್ಷ ಮಾರ್ಗ ಸುಲಭ ಆಯಿತು ಅಂತ ಭಾವಿಸಬೇಡ. ವರ್ತ್ಮ ದಾರಿ, ವರ್ತ್ಮ ಶಬ್ದಕ್ಕೆ ದಾರಿ ಅಂತ ಅರ್ಥ. ಇನ್ನೂ ನಮಗೆ ಸರಿಯಾಗಿ ಸಿಕ್ಕಿಲ್ಲ, ತೋರಿಸುವಿದ್ದಾನೆ ನಮ್ಮ ಜೊತೆಗೆ, ಮೋಕ್ಷ ದಾರಿ ತೋರಿಸುವಿದ್ದಾನೆ. ಮೋಕ್ಷ ದಾರಿ ತೋರಿಸುವ ಇದ್ರೂ ನಮ್ಗೆ ಇನ್ನೂ ಕೂಡ ಮೋಕ್ಷದ ಮಾರ್ಗ ನಮಗೆ ಗೊತ್ತಾಗಿಲ್ಲ ಅಂತ ಹೇಳಿಕೊಂಡು, ಆದ್ರಿಂದ ಏನ್ ಮಾಡಿದ್ರು, ದೇವರನ್ನು ಬಿಸಿಯೋ ಕಣ್ಣಿಗೆ, ಕಣ್ಣಗೆಯೋ ಬಿಸಿ, ಆ ರೀತಿಯಲ್ಲಿ ದೇವರನ್ನು ತನ್ನ ಜೊತೆಗೆ ಇಟ್ಟುಕೊಂಡು. ನಮ್ಮಕ್ಕಿಂತ ಎತ್ತರದಲ್ಲಿದ್ದಾನ, ಇಲ್ಲ ನಮ್ಮ ಜೊತೆಗಿದ್ದಾನೆ. ಓ, ನಮ್ಮ ಜೊತೆಗೇನಿದ್ದಾನ, ಇಲ್ಲ ನಮ್ಮಕ್ಕಿಂತ ಎತ್ತರದಲ್ಲಿದ್ದಾನೆ ಅಂತ ಹೇಳಿಕೊಂಡು ಎರಡನ್ನೂ ಕೂಡ ದೇವರ ಜೊತೆಯಾಗಿ ಚಿಂತಿಸಬೇಕೆನ್ನುವುದನ್ನು ಮೊದಲನೇ ಶ್ಲೋಕದಲ್ಲೇ ತಾನು ಕೊಟ್ಟು, ಒಂದು ಶ್ಲೋಕ ಇದರ ಬಗ್ಗೆ ನೋಡೋದು ಅಂತ ಆದ್ರೆ, ಯದ್ ವಾಚಿ ತಂತ್ಯಾಂ ಗುಣಕರ್ಮ ನಾಮಭಿಃ ಸ್ವಧಾಮಭಿಃ ವತ್ಸ ವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿಂ ಈಶ್ವರಾಯ ಪ್ರೋತ ನಸಿ ಇವ ದ್ವಿಪದೇ ಚತುಷ್ಪದ. ಇದೊಂದು ಶ್ಲೋಕ. ಮನುಷ್ಯರಾಗಿ ಹುಟ್ಟಿದ್ದೇವೆ, ಹುಟ್ಟಿದ ಮೇಲೆ ಏನು ಆಹಾರ, ನಿದ್ರಾ, ಭಯ, ಐತಿ ಅಂತ ಹೇಳಿಕೊಂಡು ಈ ನಾಲ್ಕನ್ನು ನಮ್ಮ 4 ಪಾದಗಳನ್ನಾಗಿ ಮಾಡಿಕೊಂಡು ಆ 4 ಪಾದಗಳಿಂದ ಖುಷಿ ಬಂದಂತೆ ಅಡ್ಡಾಡಲಿಕ್ಕೆ ಶುರು ಮಾಡಿದ್ರೆ ಅವಾಗ ವೇದವ್ಯಾಸರು ಭಾಗವತದಲ್ಲಿ ಹೇಳಿದ್ದನ್ನು ಹೆಕ್ಕಿದ್ರು, ಅಡವಿದಾಯರು ಹೆಕ್ಕಿದ್ರು. ಏನದು? ಯದು ವಾಚಿ ತಂತ್ಯಾಂ ಗುಣಕರ್ಮ ನಾಭವಿಃ ಬದ್ಧಾಃ. ವೇದ, ನಾವು ಪಶುಗಳು, ಒಂದು ದ್ವಿಪದೇ ಇಲ್ಲ ಚತುಷ್ಪದೇ ಯಾವುದೂ ಆಗ್ಬೋದು. ಅಂತೂ ಪ್ರಾಣಿ ಅನ್ನತಕ್ಕಂಥ ಶಬ್ದ ಎಲ್ಲರಿಗೂ ಆಗುತ್ತೆ, 4 ಕಾಲಿಂದ ಆಗುತ್ತೆ, 2 ಕಾಲಿಂದ ಪ್ರಾಣಿ ಅನ್ನತಕ್ಕಂಥ ಶಬ್ದ ಆಗುತ್ತೆ. ಆ ದೃಷ್ಟಿಯಲ್ಲಿ ಏನಂದ್ರು, ಈ ಪ್ರಾಣಿ ಹುಲಿ ಬಂದಂತೆ ಅಡ್ಡಾಡ್ತಾ ಉಂಟು ಅಂತ ಹೇಳಿಕೊಂಡು ತಗೊಂಡು ಹಗ್ಗ. ಯಾವುದದು? ಯತ್ ವಾಚಿ ತಂತ್ಯ, ವೇದ ಮಾತೆಂಬ ಹಗ್ಗವನ್ನು ಕೊರಳಿಗೆ ಹಾಕಿ. ವೇದ ಮಾತೆಂಬ ಹಗ್ಗವನ್ನು ಕೊರಳಿಗೆ ಹಾಕಿದ್ರಿಂದ ಏನಾಯ್ತು, ಖುಷಿ ಬಂದಂತೆ ಈ ಪ್ರಾಣಿಗಳು ಹೋಗುವಂತೆ ಇಲ್ಲ ಅಂತ. ಆದ್ರೂ ಯಾರು ಹಗ್ಗ ಹಾಕಿ ಹಿಡಿದಿದ್ದಾನೋ ಅವನನ್ನೇ ಎಳ್ಕೊಂಡು ಈ ಗೂಳಿಗಳು ಹೋಗಲಿಕ್ಕೆ ಶುರು ಮಾಡಿದೆ. ಯಾಕೆ? ಹಗ್ಗ ಹಾಕಿರೋದ್ರಿಂದ ಬಲ ಜಾಸ್ತಿ ಗೂಳಿಗಳಿವೆ. ನಮ್ಮಲ್ಲಿ ಕ್ರಮನೇ ಹಾಗೆ, ಉಪದೇಶ ಮಾಡುವುದಕ್ಕಿಂತ ಹೆಚ್ಚು ತಾಕತ್ತು ಕೇಳುವವರಲ್ಲಿರುತ್ತೆ. ಯಾಕೆ ಉಪದೇಶ ಮಾಡುವವರು ಅಂತಾದ್ರೆ ಅವ್ರಿಗೆ ಎಷ್ಟು ಸಮಯ ಕೊಟ್ಟಿರ್ತೀವಿ ಅಷ್ಟು ಅಲ್ಲೇ ಇರ್ಬೋದು. ಕೇಳುವಂತ ಹಾಗಲ್ಲ, ಹೋಗ್ತಾ ಬರ್ತಾ ಇರ್ಬೋದು. ಆದ್ರಿಂದ ಅವರಿಗೆ ತಾಕತ್ತು ಜಾಸ್ತಿ. ಹಾಗಾದ್ರೆ ಬರೇ ಒಂದು
ವೇದ ಮಾತುಗಳೆಂಬ ಒಂದು ಹಗ್ಗವನ್ನು ಹಾಕಿದ್ರೆ ಆ ವೇದ ಮಾತುಗಳೆಂಬ ಹಗ್ಗವನ್ನು ಯಾರು ಹಾಕಿದ್ದಾನೆ ಅವನನ್ನು ಹಿಡ್ಕೊಂಡೇ ಗೂಳಿಗಳು ಹೋಗ್ತಾ ಇರ್ತವೆ. ಆವಾಗ ಏನ್ ಮಾಡಬೇಕಾಗುತ್ತೆ, ಅಂತಹ ಗೂಳಿಗಳಿಗೆ ಇನ್ನೊಂದು ಹಗ್ಗ ಹಾಕಬೇಕು. ಎಲ್ಲಿಗೆ ಹಾಕ್ತಾರೆ ಹಗ್ಗವನ್ನು? ಮುಗುದಾರ ಅಂತ ಕರೀತಾರಲ್ವೋ, ಅದನ್ನು ಹಾಕಿದ್ರೆ ಅದನ್ನು ಹಾಕಿ ಇನ್ನೊಂದು ಪುಟ್ಟ ಹಗ್ಗವನ್ನು ಇವನೇ ಹಿಡ್ಕೊಂಡಿರ್ತಾನೆ. ಅಕಸ್ಮಾತ್ ಅದು ಏನಾದ್ರೂ ಇವನನ್ನು ಎಳ್ಕೊಂಡು ಹೋಗುವ ಪ್ರಸಂಗ ಬಂದ್ರೆ ಪುಟ್ಟ ಹಗ್ಗವನ್ನು ಹಿಡಿದು ಹೇಳ್ತಾನೆ, ಅಲ್ಲಿ ಬೆಂದು. ಇದು ಭಗವಂತ ನಮಗೆ ಹಾಕಿರತಕ್ಕಂಥ ಹಗ್ಗ. ಖುಷಿ ಬಂದಂತೆ ಇರುವಂತಿಲ್ಲ. ಮೊದಲು ನಮ್ಮನ್ನು ಸೃಷ್ಟಿ ಮಾಡಿದ, ವೇದೋಪದೇಶವನ್ನು ಮಾಡಿದ, ವೇದ ಮಾಡಿದಾಗ ನಾವು ನಮಗೆ ಖುಷಿ ಬಂದ ಧರ್ಮವನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡಿದೆವು. ಆವಾಗ ಅದಕ್ಕೆ ಮೂಗುದಾರ ಹಾಕಿದ. ಎಲ್ಲಾ ಧರ್ಮ ಎಲ್ಲರಿಗೂ ಅಲ್ಲ, ಇಂತೆಂಥವರಿಗೆ. ಒಬ್ಬ ಸರ್ದಾರ್ಜಿ ಮಗ ಶಾಲೆಗೆ ಹೋಗ್ತಿದ್ದ, ನಿತ್ಯ ಹೋಗುವಂತೆ ಹೋಗ್ತಿದ್ದ. ಶಾಲೆಯ ಪಕ್ಕದಲ್ಲಿ ಒಂದು ನಾಮಫಲಕ ಇರುತ್ತಲ್ಲ ರಸ್ತೆ ಬದಿಯಲ್ಲಿ, ಏನಂತ, ಶಾಲೆ ಇವೆ, ನಿಧಾನ ಹೋಗಬೇಕು ಅಂತ ಹೇಳಿ. ಈ ಸರ್ದಾರ್ಜಿ ಮಗ ಶಾಲೆಗೆ ಹೋಗುವಾಗ ತಡ ಆಯಿತು. ಅಧ್ಯಾಪಕ ಯಾಕೆ ತಡ? ಅದಕ್ಕಂತ ಅಲ್ಲಿ ಬೋರ್ಡ್ ಇತ್ತು, ಶಾಲೆ ಇದೆ, ನಿಧಾನ ಹೋಗಿ ಅಂತ ಬೋರ್ಡ್ ಇತ್ತು. ಅದಕ್ಕೋಸ್ಕರ ನಿಧಾನ ಬಂದೆ. ಆ ಬೋರ್ಡ್ ಅವನಿಗೆ ಹಾಕಿದ್ದ, ಮತ್ತೆ ಯಾರಿಗೆ ಹಾಕಿದ್ದರು? ಈ ಗಾಡಿಯಲ್ಲಿ ಓಡುವವರಿದ್ದಾರಲ್ಲ ಅವರಿಗೆ ಹಾಕಿದ ಬೋರ್ಡ್ ಅದು. ಶಾಲೆ ಇದೆ, ನಿಧಾನ ಹೋಗಿ ಅಂತ ಹೇಳಿಕೊಂಡು ಗಾಡಿಯಲ್ಲಿ ಹಾಕಿ ಮಕ್ಕಳು ಆಚೆ ಈಚೆ ಓಡಾಡ್ತಾ ಇರ್ತಾರೆ. ಅದು ನಿಧಾನ ಹೋಗಿ ಅಂತ ಹೇಳ್ಕೊಂಡು ಗಾಡಿಯಲ್ಲಿ ಓಡೋರಿಗೆ ಇವ ಏನು ಮಾಡಿದ, ಗಾಡಿಯಲ್ಲಿ ಹೋಗುವವರಿಗೆ ಇದ್ದಂತಹ ಬೋರ್ಡ್ ಅನ್ನು ತನಗೆ ಅಂತ ಲಗಾವ್ ಮಾಡಿಕೊಂಡು ತಾನು ನಿಧಾನ ಹೋಗಲಿಕ್ಕೆ ಶುರು ಮಾಡಿದ. ಆವಾಗ ಏನ್ ಮಾಡಿದ್ರು, ನಿಯಮ ಮಾಡಿದ್ರು, ಇಂತಿಂಥವರಿಗೆ ಇಂತಿಂಥದ್ದೇ ಅಂತ. ಯದ್ಯಪಿ 4 ವರ್ಣ ಸೃಷ್ಟಿ ಮಾಡಿಬಿಟ್ರು, 4 ಧರ್ಮಗಳನ್ನು ಕೊಟ್ಟರು. ಇವ ಏನ್ ಮಾಡಿದ, ತನಗೆ ಯಾವ ಧರ್ಮ ಹಿಡಿಸದ ಆ ಧರ್ಮವನ್ನು ಹಿಡಿಲಿಕ್ಕೆ ಹೋದಾಗ ಮೂಗುದಾರ ಹಾಕಿ ನೀನು ಇದೇ ಧರ್ಮವನ್ನು ಆ ಧರ್ಮ ನಿನಗಲ್ಲ, ಆ ಬೋರ್ಡ್ ನಿನಗಲ್ಲ. ಮತ್ತೆ ಗಾಡಿಯಲ್ಲಿ ಹೋಗುವವರಿಗೆ ಆ ಬೋರ್ಡು, ಅದು ಕ್ಷತ್ರಿಯರ ಧರ್ಮ, ಅದು ವೈಶ್ಯರ ಧರ್ಮ, ಬ್ರಾಹ್ಮಣನಾದ ನಿನಗೆ ಆ ಧರ್ಮ ಅಲ್ಲ ಅಂತ ಹೇಳಿಕೊಂಡು ವಾಕ್ ತಂತ್ಯ ದಾಮ ಬಿಹಿ ಬದ್ಧ ಅಂತ ಹೇಳಿಕೊಂಡು, ಯಾವುದರ ಮಾತು? ಭಾಗವತದ ಮಾತು. ನಾವು ನಮ್ಮನ್ನು ತುಂಬಾ ದೂರದೃಷ್ಟಿ ಉಳ್ಳವರು, ಅಡವಿ ರಾಯರು. ಆದ್ರಿಂದ ಏನ್ ಮಾಡಿದ್ರು, ಮುಂದೆ ಜನ ಏನ್ ಮಾಡ್ತಾರೆ ಅಂತ ನನಗೆ ಖುಷಿ ಬಂದಂತೆ ಇರ್ತಾರೆ. ತನ್ನದೇ ಬ್ರಾಹ್ಮಣನದ್ದೇ ಧರ್ಮ ಅಂತ ಏನುಂಟು ಅದನ್ನು ಮಾಡ್ಲಿಕ್ಕೆ ಹೋಗಲ್ಲ. ಇನ್ನೂ ಮುಂದುವರಿಬೇಕು ಅಂತಾದ್ರೆ ಬ್ರಾಹ್ಮಣ ಹೆಣ್ಮಗಳನ್ನೇ ಲಗ್ನ ಆಗಬೇಕು ಅಂತ ಅಪೇಕ್ಷೆ ಪಡೋಲ್ಲ. ಖುಷಿ ಬಂದಂತೆ ಯಾವ ಹೆಣ್ಣು ಮಗಳು ಸಿಕ್ಕಿದಳೋ ಕಚೇರಿಯಲ್ಲಿ ಅದನ್ನು ಲಗ್ನ ಆಗತಕ್ಕಂತಹ ವಾತಾವರಣ ಮುಂದೆ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಭಾಗವತದಲ್ಲಿ ತನ್ನ ಆ ಶ್ಲೋಕವನ್ನು ಉದ್ಧಾರ ಮಾಡಿ ಇದರಲ್ಲಿ ತುಂಬಿಸಿ ಈ ಶ್ಲೋಕವನ್ನು ಪ್ರತಿ ದಿವಸ ನಾವು ಪಠನ ಮಾಡೋಣ. ಯಾರ ಮನೆಯಲ್ಲಿ ಇಂತಹ ಸಮಸ್ಯೆಗಳು ಇರುತ್ತಾವೋ, ಮನೆಯ ಸಮಸ್ಯೆನೇ ಬೇಕಿಲ್ಲ, ನಮ್ಮ ಮನದಲ್ಲಿ ಕೂಡ ಸಮಸ್ಯೆ ಬರುತ್ತೆ ಎಷ್ಟೋ ಸಂದರ್ಭದಲ್ಲಿ. ತನಗೆ ಅಲ್ಲದನ್ನು ತನಗೆ ಬೇಕು ಅಂತ ಅಪೇಕ್ಷೆ ಪಡತಕ್ಕಂಥದ್ದು ಆಗ ಏನಾಯ್ತು, ದಾಟಿದಂತೆ ಆಯ್ತಲ್ವೋ. ಇಂಥ ಸಂದರ್ಭದಲ್ಲಿ ಸಾರೋದ್ಧಾರರು ಕೊಟ್ಟಿರತಕ್ಕಂಥ ಈ ಶ್ಲೋಕವನ್ನು ಪ್ರತಿ ದಿವಸ ನಾವು ಆ ಸಮಸ್ಯೆ ಬಂದಾಗ ನಾವು ಪ್ರಾಮಾಣಿಕವಾಗಿ ಪಾರಾಯಣ ಮಾಡಿದೆವು ಅಂತಂದರೆ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ. ಯಾಕೆ, ಅಡವಿರಾರು ಈಗಲೂ ಕೂಡ ಪುಸ್ತಕದ ರೂಪದಲ್ಲಿ ನಮ್ಮ ಮಸ್ತಕದಲ್ಲಿ ನೆಲೆಯೂರಿದ್ದಾರೆ. ಆದ್ದರಿಂದ ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ಈ ಶ್ಲೋಕ, ಇಂತಹ ಶ್ಲೋಕ ತುಂಬ ಅದಕ್ಕೋಸ್ಕರನೇ ತೆಗೆದದ್ದು. ಯಾವುದು ನಮ್ಮ ದೈನಂದಿನ ಇಂತಹ ಸಮಸ್ಯೆ ಬಂತು ಅಂತಂದರೆ ನಮಗೆ ಸಾಧನೆ ಮಾಡಲಿಕ್ಕೆ ಆಗುತ್ತಾ? ಇಲ್ಲ. ಸ್ವಾಮಿಗಳನ್ನು ಕರೆದು ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳಲಿಕ್ಕೆ ಆಗುತ್ತಾ? ಇಲ್ಲ. ಯಾಕೆ, ಅವಾಗ ಯಾರು ಇದ್ದಾರೆ, ಬೇರೆ ಯಾರು ವಿವರಣದವರು ಬೇರೆ ಯಾರು ಇದ್ದಾರೆ, ಆಗುವುದಿಲ್ಲ. ಹಾಗಾದ್ರೆ ಇದನ್ನೆಲ್ಲ ಬದಿಗಿಟ್ಟು ನಮ್ಮ ಸಾಧನೆ ಚೆನ್ನಾಗಿ ನಡೆಯಬೇಕು ಎನ್ನುವ ಉದ್ದೇಶದಿಂದಲೇ ಅಂತಹ ಶ್ಲೋಕಗಳನ್ನೇ ಆರಿಸಿ 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 ಅಡವಿರಾಯರು ನಮಗೆ ಕೊಟ್ಟಿದ್ದಾರೆ. ಅದರಿಂದ ಭಾಗವತ ಸಾರೋದ್ಧಾರ ನಿತ್ಯ ಜೀವನ್. ವೃಂದಾವನ ಪ್ರವೇಶ ಮಾಡಿರ್ಬೋದು ಅವರು, ಅವರ ಅವತಾರ ಸ್ಥಳನೇ ಶಿರಹಟ್ಟಿಯ ಅಲ್ವೋ. ಹಟ್ಟಿ ಅಂತಂದ್ರೇನೆ ಗೊತ್ತಲ್ವ, ಯಾವುದನ್ನು ಹಟ್ಟಿ ಅಂತ ಪ್ರಾಯಶಃ. ಆದ್ರಿಂದ ಅವರ ಅರ್ಚಕರೆಲ್ಲ ಹಟ್ಟಿ ಕಟ್ಟಿಕೊಂಡದ್ದು ಕಾಣುತ್ತೆ. ಹಟ್ಟಿ ಅಂತ ಯಾವುದಕ್ಕೆ ಹೆಸರು? ಒಂದು ಹಟ್ಟಿ ಉಂಟು, ಅದು ಚಿನ್ನವನ್ನು ಕೊಡತಕ್ಕಂತಹ ಹಟ್ಟಿ. ಇದು ಯಾವ ಹಟ್ಟಿ? ಚಿನ್ನದಂತಹ ವಿಷ್ಣು ತೀರ್ಥರನ್ನು ಕೊಟ್ಟಿರತಕ್ಕಂತಹ ಹಟ್ಟಿ. ಆದ್ರಿಂದ ಇದಕ್ಕೆ ಏನು, ಅದು ಕೂಡ ಎಂತ ಹಟ್ಟಿ? ಕೈಕಾಲು ರೂಪದ ಹಟ್ಟಿ ಅಲ್ಲ, ಮತ್ತೆ ಶಿರಹಟ್ಟಿ. ಶಿರಹಟ್ಟಿ ಅಂತಂದ್ರೆ ಶ್ರೇಷ್ಠವಾದ ಹಟ್ಟಿ ಅಂತ ಅರ್ಥ. ಹಾಗಾದ್ರೆ ಆ ಶ್ರೇಷ್ಠವಾದ ಹಟ್ಟಿಯಲ್ಲಿ ಅವತರಿಸಿದ ಇವರು ಹಟ್ಟಿಯಲ್ಲಿ ಗೋವುಗಳನ್ನು ಕಟ್ಟುವುದು ಕ್ರಮ. ಆದ್ದರಿಂದ ಆ ಗೋವುಗಳನ್ನು ಕಟ್ಟದೆ
ಈ ಗೋವುಗಳನ್ನು ಕಟ್ಟಿದ್ರು. ಗೋ ಅಂತ ಇನ್ನೊಂದು ಹೆಸರು ಯಾವುದಕ್ಕುಂಟು, ಮಾತಿಗೂ ಕೂಡ ಗೋ ಅಂತ ಹೆಸರುಂಟು. ಅಂತಹ ಗೋವುಗಳನ್ನು ತಾನು ಎಷ್ಟು ನಮಗೆ ದಿನಕ್ಕೆ ಒಂದು ಪ್ರಕರಣದಂತೆ ಪಾರಾಯಣ ಮಾಡಿದರೆ 30 ದಿವಸಕ್ಕೆ 30 ಪ್ರಕರಣಗಳು. ನಮ್ಮ ಜೀವನದಲ್ಲಿ ಕೂಡ ಪ್ರತಿಯೊಂದು ಪ್ರಕರಣದಂತೆ ಜೀವನದಲ್ಲಿ ನಡೀತಾನೆ ಇರುತ್ತೆ. ಅದಕ್ಕೂ ಇದನ್ನೆಲ್ಲ ಮನಗಂಡವರು ಏನು ಮಾಡಿದ್ರು, 30 ಪ್ರಕರಣದಲ್ಲಿ ನಿಲ್ಲಿಸಿ. ಯಾಕೆ 1 ತಿಂಗಳು 30 ದಿನ, ದಿನಕ್ಕೊಂದರ ನಮ್ಮ ಮನೆಯಲ್ಲಿ ಪ್ರಕರಣಗಳು. ಆ ಒಂದೊಂದು ಪ್ರಕರಣದ ಪರಿಹಾರಕ್ಕೆ ಒಂದೊಂದು ಪ್ರಕರಣ ಪಾರಾಯಣ ಮಾಡಿದಂತಂದ್ರೆ ಆವಾಗ ನಮ್ಮ ಜೀವನ ಭಗವಂತನ ಅಡವೀರಾಯರ ಜೀವನದಂತೆ ಜಡಜಡ ಎನ್ನುವ ದೃಷ್ಟಿಯಿಂದ ಏನು ಮಾಡಿದ್ದಾರೆ ಅದನ್ನು ಯಥಾಮತಿ. ಮೊದಲನೇ ಸಲ ಇದರ ಬಗ್ಗೆ ನಾನು ನೋಡುವುದು ಗ್ರಂಥವನ್ನು ನೋಡಿದ್ರೆ. ಆದರೆ ಸಂತೋಷ ಅಂತಂದ್ರೆ ಅವರ ಸನ್ನಿಧಾನದಲ್ಲೇ ಪುಸ್ತಕ ಬಿಡಿಸುವಂತಹ ಒಂದು ಭಾಗ್ಯ ಸಿಕ್ಕಿದಲ್ಲ, ಇದೇ ದೊಡ್ಡದು. ಇದರಿಂದ ಇವರ ವೇದವ್ಯಾಸದೇವರ ಅನುಗ್ರಹ, ಆಚಾರ್ಯ ಮಧ್ವರ ಮೂಲಕ, ಅಡವಿರಾಯರ ಮೂಲಕ ನಮ್ಮೆಲ್ಲರ ಮೇಲೆ ಆಗಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣ ಅರ್ಪಣಂ ಅಸ್ತು.